ಇವತ್ತು ನಾನು ರೋಸ್ಟ್ ಮಾಡಾಕತ್ತಿರೋ ಫಿಲ್ಮ್ ಹೆಸರು ಲಕ್ಷ್ಮಿ ಮಹಾಲಕ್ಷ್ಮಿ. ಗತಿ ಇಲ್ದವ್ರು ಏನ್ ಹೇಳ್ಬೇಕು ಅದನ್ನೇ ನೀನು ಹೇಳ್ತಿದ್ಯಾ ಬಿಡು. ಅಕ್ಕ ತಂಗಿರು ಹೆಂಗಿರ್ಬೇಕಂತ ಈ ಫಿಲ್ಮ್ ಹೇಳ್ಕೊಡ್ತೈತಿ. ಇವ್ಳು ಹುಟ್ಟದೇ ಇದ್ದಿದ್ರೆ ನಾನಿಷ್ಟೊತ್ತಿಗೆ ಒಂದು ದೊಡ್ಡ ಬಂಗ್ಲೆಯಲ್ಲಿ ಜೀವನ ಮಾಡ್ತಾ ಇದ್ದೆ. ಅಮ್ಮ ಇವಳು ಇನ್ನೊಂದು ಮಾತು ಹೇಳಿದ್ರು ನಾನ್ ಸುಮ್ನೆ ಇರಲ್ಲ. ನೀನ್ ಎಷ್ಟೇ ಲಕ್ಷ್ಮಿ ಲಕ್ಷ್ಮಿ ಅಂತ ಕಿರ್ಚ್ಕೊಂಡ್ರು ಇಲ್ಲಿರೋದು ನಾನೊಬ್ಳೇ ಲಕ್ಷ್ಮಿ. ಅಮ್ಮ ಇವಳ ಮರ್ಯಾದೆಗೆ ಬಾಯಿ ಮುಚ್ಕೊಂಡಿರೋಕ್ ಹೇಳು. ನೋಡೆ ಅವ್ರನ್ನ ನೋಡಕ್ ಹೋಗೋವಾಗ ನೀನ್ ನನ್ ಮುಂದೆ ಬರ್ಬೇಡ ಅನಿಷ್ಟ. ಏಯ್ ಹೋಗೆ. ನೋವಿದೆ, ಆಕ್ರೋಶ ಇದೆ. ಲಕ್ಷ್ಮಿ ಮತ್ತೆ ಅನಿತಾ ಅಕ್ಕ ತಂಗಿ. ಲಕ್ಷ್ಮಿ ಜೊತೆಗೆ ಎನಿ ಟೈಮ್ ಅವ್ರ ಅಪ್ಪ ಇರ್ತಾನ. ನಮ್ ಲಕ್ಷ್ಮಿ ಅದೃಷ್ಟ ತಗೊಂಡ್ಬಂದಿದ್ದಾಳೆ. ಅಲ್ಲುಜ್ಜಿ ಸ್ನಾನ ಮಾಡ್ಕೊಳ್ಳೋದಾದ್ರೆ ಮಾಡ್ಕೋ, ಇಲ್ಲ ತಿಂಡಿ ತಿನ್ಕೊಳ್ಳೋದಾದ್ರೆ ತಿನ್ಕೋ ಹೋಗಮ್ಮ. ನೀನ್ ಈ ಪರೀಕ್ಷೆದಲ್ಲಿ ಫೇಲ್ ಆದ್ರೆ ಏನಂತೆ, ಲೈಫ್ ಅನ್ನು ಪರೀಕ್ಷೆನ ಪಾಸ್ ಮಾಡ್ಕೊಂಡ್ಬಿಟ್ಟಿದ್ಯಾ. ಹೋಗ್ಬೇಕಾಗಿದ್ದವಳು ಅವಳಲ್ಲ, ನೀನು. ಅವಳು ನಮ್ಮನೆ ಅದೃಷ್ಟ ಲಕ್ಷ್ಮಿ, ನಿಂತರ ಅಲ್ಲ. ನೀನು ಅದೃಷ್ಟ ದೇವತೆ, ನಮ್ಮನೆ ಬೆಳಕು. ಹೋಗ್ಲಿ ಬಿಡು, ಸಮಾಧಾನ ಮಾಡ್ಕೊ. ಆ ಬ್ರೋಕರ್ಗೆ ನಾನು ಹೇಳಿದ್ದೀನಿ ಆನೆಸ್ಟಕ್ಕೊಂದ್ ಗಂಡು ನೋಡೋದಕ್ಕೆ. ನೋವಿದೆ, ಆಕ್ರೋಶ ಇದೆ. ಲಕ್ಷ್ಮಿ ಹತ್ರ ಅವ್ರ ಅಪ್ಪ ಇದ್ರ, ಅನಿತನ ಹತ್ರ ಅವಳ ಕಣ್ಣೀರು ಮತ್ತೆ ಸ್ಯಾಡ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಐತಿ. ಯಾಕೆ ಕಳಿಸ್ತೀರ ಈಗ? ಚಂದ್ರಪ್ಪ ಕಣಿ ಹೇಳನ ಹತ್ರ ಕುಂತಿರ್ತಾನ. ನೀನ್ ಎಲ್ಲಂತ ಹುಡ್ಕೋದು? ಯಾಕ ನಿನ್ ಹೆಂಡತಿಗೆ ಹೆರಿಗೆ ನೋವು ಸ್ಟಾರ್ಟ್ ಆಗಿದೆ ಅಂತ ಅರ್ಜೆಂಟ್ ಆಗಿ ಮನೆ ಬರ್ಬೇಕಂತ. ನಿನ್ ಹೆಂಡತಿಗೆ ಡೆಲಿವರಿ ನೋಟಿಫಿಕೇಶನ್ ಬಂದ್ರು ಸತಿಗೂ ಇಲ್ಲೇ ಕುಂತಿ ಅಂದ್ರ ಗ್ರೇಟ್ ಬಿಡೋಣ ನೀನು. ಚಂದ್ರಪ್ಪನ ಹೆಂಡತಿಗೆ 18 ತಿಂಗಳ ಮ್ಯಾಗ ಮಗು ಹುಟ್ಟೈತಿ. ಅಲ್ಲ ಮತ್ತೆ ಮಗು ಇಷ್ಟ ದೊಡ್ಡದೈತಂದ್ರ 18 ತಿಂಗಳ ಮ್ಯಾಗ ಹುಟ್ಟಿರಕಲ್ಲ. ಸೊ ಈ ರೀತಿ ಅವನಿಗೆ ಸ್ವಲ್ಪ ನಾಲೆಡ್ಜ್ ಜಾಸ್ತಿ. ಚಂದ್ರಪ್ಪ ಸೈನ್ಸ್ ನ ನಂಬೋದ್ರಿಂದ ಮಗು ಹುಟ್ಟುದಂಗ ಶಾಸ್ತ್ರಿ ಹತ್ರ ಹೋಗಾನ. ವೈಟ್ ಪೇಪರ್ ಮ್ಯಾಗ ಡ್ರಾಯಿಂಗ್ ಬಿಡಿಸಿ ಶಾಸ್ತ್ರಿ ಹೇಳ್ತಾನ, ಈ ಮಗುನೇ ನಿನ್ ಮನೆ ಅದೃಷ್ಟ ಲಕ್ಷ್ಮಿ. A few moments later. ಚಂದ್ರಪ್ಪ ಮನಿಗ್ ಬರೋ ಅಷ್ಟೊತ್ತಿಗೆ ಅವನಿಗೆ ಲಾಟ್ರಿ ಹೊಡಿತೈತಿ. ಅಣ್ಣ 10 ಲಕ್ಷ ಬಂದಿದೆ ಅಣ್ಣ. 10 ಲಕ್ಷ ಅಣ್ಣ, ನನ್ ರಿಸಲ್ಟ್ ಶೀಟ್. ಅಲ್ಲ ಲಾಟ್ರಿ ಇವ್ರಿಬ್ರಿಗಾರ ಹೊಡೆದ್ರು ಒಂದ್ ಸ್ವಲ್ಪ ಚೆನ್ನಾಗಿರೋದು. ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ? ಆಕ್ಚುಲಿ ಚಂದ್ರಪ್ಪಗ 10 ಲಕ್ಷದ ಲಾಟ್ರಿ ಹೊಡೆದೈತಿ. 10 ಲಕ್ಷ ಏನ್ರಿ? ಹೌದು ಕಣೆ. ಆ ದೇವ್ರ ಕೊನೆಗೂ ನಮ್ಮ ಮೇಲೆ ಕರುಣೆ ತೋರಿಸಿದ್ನಲ್ಲ. ಕರುಣೆ ತೋರಿಸಿದ್ದು ದೇವ್ರಲ್ಲಕ್ಕ, ಸ್ಕ್ರಿಪ್ಟ್ ರೈಟರು. 5 ನಿಮಿಷದಾಗ ಚಂದ್ರಪ್ಪ ಲಾರಿ ತಗೊಂಡು ಬಿಸ್ನೆಸ್ ಮಾಡಿ ಶ್ರೀಮಂತ ಆಗಿ ದೊಡ್ಡ ಮನೆಗೆ ಶಿಫ್ಟ್ ಆಗ್ಬಿಡ್ತಾನ. ಮತ್ತೊಂದ್ಸಲ ಚಂದ್ರಪ್ಪನ ಹೆಂಡತಿಗೆ 18 ತಿಂಗಳಾದ್ಮ್ಯಾಗ ಡೆಲಿವರಿ ಆಕತಿ. ಮಗು ಹುಟ್ಟುದಂಗ ಚಂದ್ರಪ್ಪ ಏನ್ ಮಾಡ್ತಾನಂತ ನಿಮಗೆ ಆಲ್ರೆಡಿ ಗೊತ್ತಲ್ಲ. ಜನ್ಮಕ್ಕೆ ಹೋಗೋ ಸದ್ಯದಲ್ಲೇ ನಿನ್ಗೆ ಭಾರಿ ನಷ್ಟ ಆಗುತ್ತೆ. ಶಾಸ್ತ್ರಿ ಈ ಡೈಲಾಗ್ ಹೇಳಿದ್ದು 5 ನಿಮಿಷಕ್ಕ ಚಂದ್ರಪ್ಪನ ಲಾರಿನ ಪೊಲೀಸರು ಹಿಡಿದು ಅವನನ್ನ ಅರೆಸ್ಟ್ ಮಾಡಿ ಅವನ್ ಬಡವನೋ ಆಗ್ಬಿಡ್ತಾನ. ಪ್ರಪಂಚದಾಗ ಇಷ್ಟು ಕರೆಕ್ಟ್ ಆಗಿ ಫ್ಯೂಚರ್ ನ ಹೇಳಂತ ಶಾಸ್ತ್ರಿ ಇವನೊಬ್ನ ಅನ್ಸ್ತತಿ. ಈಗ ಚಂದ್ರಪ್ಪನ್ ಇಬ್ರು ಮಕ್ಕಳು ದೊಡ್ಡರಾಗ್ಯಾರ. ನಮ್ಮ ಮಾವನ ಮಗಳ ನಿನ್ನಿಂದ ಮನೆ ಬಡ್ಡೆಕಾಗ್ಯಾಳು. ಆದ್ರ ಆಂಟಿ ನೋಡ್ರಿ ಮುಂಚೆ ಹೆಂಗಿದ್ರು ಈಗ್ಲೂ ಹಂಗಾದಾರ. ಮೋಸ್ಟ್ಲಿ ಸಂತೂರ್ ಸೋಪ್ ಹಚ್ತಾರ ಅನ್ಸ್ತತಿ. ವಿಶ್ವೇಶ್ವರೇ ನೆಕ್ಸ್ಟ್ ಅಂದ್ರೆ ಇವನೇ ಅಂತ ಅನ್ಸುತ್ತೆ ನನ್ಗೊಂದೊಂದ್ಸಲ. ಅನಿತಾ ಏರಿಯಾದಾಗಿರೋ ಎಲ್ಲಾ ಆಂಟಿಗಳನ್ನ ಹಾಕೊಂಡು ಮ್ಯೂಸಿಕ್ ಕಾನ್ಸರ್ಟ್ ಮಾಡ್ತಿರ್ತಾಳ. ಈಕಿ ಸಾಂಗ್ ಇಂದ ಲಕ್ಷ್ಮಿಗೆ ಡಿಸ್ಟರ್ಬ್ ಆಗಿದ್ಕ ಬಂದು ಬೈತಾಳ. ಇದೇನು ಮನೆನಾ ಭಜನೆ ಗುಡಿನ? ಈ ಸೀನ್ ನಾಗ ಲಕ್ಷ್ಮಿನ ವಿಲನ್ ತರ ತೋರ್ಸ್ಯಾರ. ಬಟ್ ನೀವ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ರಿ, ನೀವು ಮಕ್ಕಂದಾಗ ಯಾರ ಈ ತರ ಹಾಡ್ ಹೇಳಿದ್ರ ನೀವು ಹಿಂಗ ರಿಯಾಕ್ಟ್ ಮಾಡ್ತಿದ್ರಿ. ಹೌದು ಕಣೋ, ನೀನ್ ಹೇಳ್ತಾ ಇರೋದ್ ಕರೆಕ್ಟ್. ಆಮೇಲೆ ಇಲ್ಲಿ ನೋಡ್ರಿ ಎಷ್ಟೊಂದ್ ದೀಪ ಹಚ್ಕೊಂಡ್ ಕುಂತಾರ. ಹೊತ್ತು ನೆತ್ತಿ ಮೇಲೆ ಏರಿದ್ರು ಇನ್ನೂ ಮಲಗಿರೋದು ಹೆಣ್ಮಕ್ಳ ಲಕ್ಷಣ ಅಲ್ಲ. ಗಂಟೆ 9 ಆದ್ರೂ ಇನ್ನೂ ಮಲಗಿದ್ಯಲ್ಲ. 9 ಗಂಟೆ ಅಕ್ಕ, ನೀವು ಪೂಜೆ ಮಾಡ್ತದ್ ನೋಡಿ ನಾನೇನ 6 ಗಂಟೆಗೆ ತನ್ಕೊಂಡಿದ್ದೆ. ಹೊತ್ತು ನೆತ್ತಿ ಮೇಲೆ ಏರಿದ್ರು ಇನ್ನೂ ಮಲಗಿರೋದು ಹೆಣ್ಮಕ್ಳ ಲಕ್ಷಣ ಅಲ್ಲ. 6 ಗಂಟೆಗೆ ಮಾಡೋ ಪೂಜಿನ ನೀವ 9 ಗಂಟೆಗೆ ಮಾಡಾಕತ್ತೀರಿ, ಮತ್ತೆ ಆಕಿಗೆ ಬೈಯಾಕತ್ತೀರಿ. ಮರಿಬೇಕಾದನ್ನ ಮರಿಲೇಬೇಕು. ಲಕ್ಷ್ಮಿ ಮತ್ತೆ ಅವ್ರಪ್ಪ ಸೇರಿ ಅನಿತಾಗ ಬೈತಾರ. ಇವ್ಳು ಹುಟ್ಟದೇ ಇದ್ದಿದ್ರೆ ನಾನಿಷ್ಟೊತ್ತಿಗೆ ಒಂದು ದೊಡ್ಡ ಬಂಗ್ಲೆಯಲ್ಲಿ ಜೀವನ ಮಾಡ್ತಾ ಇದ್ದೆ. ಇದರಿಂದ ಅನಿತಾ ಬೇಜಾರ್ ಮಾಡ್ಕೊಂಡು ಬರೀ ಒಂದ ಕಣ್ಣಿಂದ ಕಣ್ಣೀರ್ ಹಾಕ್ತಾಳ. ನೆಕ್ಸ್ಟ್ ದಿನ ಲಕ್ಷ್ಮಿ ಅಳ್ತಿರ್ತಾಳ. ಅಳದ್ಬಿಟ್ಟು ಏನಾತಂತ ಹೇಳು. ನನ್ ಫೇಲ್ ಆಗೋದೆಪ್ಪ. ಈ ಕಡೆ ಸೈಡ್ ಅನಿತಾ ಫಸ್ಟ್ ಕ್ಲಾಸ್ ನ ಪಾಸ್ ಆಗಿರ್ತಾಳ. ಅವಳು ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ದಾಳೆ. ಅಕ್ಕ ಫೇಲ್ ಆದಾಗ ತಂಗಿ ಪಾಸ್ ಆದ್ರ ಅಕ್ಕ ಸುಮ್ನಿರ್ತಾಳ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಹೋಗ್ಲಿ ಬಿಡ್ರಿ, ಅಕ್ಕ ಪಾಸ್ ಆಗಿರೋದಕ್ಕ ಅವ್ರ ಅಪ್ಪ ಆದ್ರೂ ಖುಷಿ ಪಡ್ಬೋದಂತ ನೀವ್ ಅನ್ಕೊಂಡಿದ್ರ ತಪ್ಪು. ಯಾವ ದೊಣ್ಣೆ ನಾಯಕನು ಪಾಸ್ ಮಾಡದೇ ಇರೋ ಎಕ್ಸಾಮ್ ನ ಪಾಸ್ ಮಾಡ್ಬಿಟ್ಟಿದ್ದಾಳೆ ಇವಳು ಮಗಳು. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಗ್ರಾಚಾರ ಚೆನ್ನಾಗಿಲ್ದೇ ಇದ್ದಾಗ ಯಾವ ಎಕ್ಸಾಮ್ ಪಾಸ್ ಮಾಡಿದ್ರೇನು ಬಿಟ್ರೇನು. ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಇವ್ರ ಮನೆಗಿರೋ ಎಲ್ರು ಸತಿಗೂ ಬರೀ ಒಂದ ಕಣ್ಣಿಲ್ ಅಲ್ತಾರ ಅನ್ಸ್ತತಿ. ಮರಿಬೇಕಾದನ್ನ ಮರಿಲೇಬೇಕು. ಅನಿತನ್ ಕಷ್ಟ ನೋಡಕ್ ಆಗ್ಲಿಲ್ದಂಗ ಅವ್ರ ಅಮ್ಮ ಹೇಳ್ತಾಳ, ಒಂದ್ ಮದ್ವೆ ಮಾಡಿ ಕಳಿಸ್ಬಿಡಿ. ಈ ವಿಷಯ ಲಕ್ಷ್ಮಿ ಗೊತ್ತಾಗ್ತಿದ್ದಂಗ, ದೊಡ್ಡವಳು ನಾನ್ ಮನೇಲಿ ಇರುವಾಗ ಅವಳಿಗೆ ಹೇಗೆ ಮದ್ವೆ ಮಾಡ್ತೀರಾ? ನಾನು ಎಲ್ಲಾದ್ರಲ್ಲೂ ಅವಳಿಗಿಂತ ಫಸ್ಟ್. ಏನೇ ಆದ್ರೂ
ಮೊದಲು ನನಗಾಗ್ಬೇಕು. ಅಲ್ಲಕ್ಕ ಅಕಸ್ಮಾತ್ ಆಕ್ಸಿಡೆಂಟ್ ಆದ್ರೂ ಮೊದಲು ನನಗಾಗ್ಬೇಕು. ಮನೆಯವ್ರನ್ನ ಎದುರ್ಸಕ ಹೆಣ್ಮಕ್ಳು ಯಾವ ಡೈಲಾಗ್ ಹೇಳ್ತಾರಂತ ನಿಮಗ್ ಗೊತ್ತಲ್ಲ. ಅವಳಿಗೆ ಮದುವೆ ಮಾಡಿದ್ರೆ ನಾನ್ ವಿಷ ಕೊಡ್ ಸಾಯ್ತೀನಿ. ಚಂದ್ರಪ್ಪ ಲಕ್ಷ್ಮಿಗೆ ಹೆಂಗ್ ಗಂಡು ಹುಡುಕ್ತಾನಂತ ನೀವು ನೋಡ್ರಿ. ಗಂಡು ಲಕ್ಷಣವಾಗಿರ್ಬೇಕು, ಚೆನ್ನಾಗಿ ಓದಿರ್ಬೇಕು. ಈಗ ಅನಿತುಗೆ ಹೆಂಗ್ ಗಂಡು ಹುಡುಕ್ತಾನ ನೋಡ್ರಿ. ಇವಳಿಗೆ ಯಾವ್ದಾದ್ರು ಒಂದ್ ಸಣ್ಣ ಪುಟ್ಟ ಸಂಬಂಧ ನೋಡು ಸಾಕಷ್ಟೇನೆ. ಇಂತ ಅಪ್ಪ ಅಂದ್ರಿದ್ರ ಮಕ್ಕಳನ್ನ ದೇವ್ರ ಕಾಪಾಡ್ಬೇಕು. ಲಕ್ಷ್ಮಿ ನೋಡಕ ಅಮೆರಿಕ ಗಂಡು ಬಂದಾಗ ಲಕ್ಷ್ಮಿ ಹೆವಿ ಓವರ್ ಆಕ್ಟಿಂಗ್ ಮಾಡ್ತಾಳ. ಕುಡಿಯೋದೇನು ತಪ್ಪಲ್ಲ, ಹುಟ್ಟಿದ ಮೇಲೆ ಸಂತೋಷವಾಗಿ ಸಾಯ್ಬೇಕು. ಅಕ್ಕ ಕುಡಿಯಾರು ಸಂತೋಷವಾಗಿ ಸಾಯಲ್ಲ, ಲಿವರ್ ಫೇಲ್ ಆಗಿ ಸಾಯ್ತಾರ. ಯುನೋ ಅಮೆರಿಕಾದಲ್ಲಿ ತುಂಬಾ ಸ್ವತಂತ್ರ ಇದೆ. ಸ್ವತಂತ್ರ ಜೊತೆಗೆ 50% ಡಿವೋರ್ಸ್ ರೇಟು ಐತೆ ಅಲ್ಲಿ. ಅಮೆರಿಕದಾಗ ಮದುವೆ ಆಗಿರೋರು ಬಸುರು ಹಾಕಿನ ಮುಂಚೆ ಡಿವೋರ್ಸ್ ಆಗಿರ್ತಾರ. ನನಗೆ ಅಮೆರಿಕನ್ ಸ್ತ್ರೀ ಲೈಫ್ ಇಷ್ಟನೇ ಇಲ್ಲ, ಭಾರತೀಯರ ಸಂಸ್ಕೃತಿನೇ ಇಷ್ಟ. ಮತ್ತೆ ಅಮೆರಿಕಕ್ಕೆ ಅದಕ್ಕೆ ಆಯ್ಕೆ ತಿನ್ನಕ್ ಹೋಗಿಯ. ಇದಕ್ಕೇನು ಉತ್ತರ ಕೊಡ್ತೀಯಪ್ಪ? ಗಂಡಿನ ಅಪ್ಪ ಟ್ವಿಸ್ಟ್ ಕೊಟ್ಟು ಬಿಡ್ತಾನ. ಅಂದ್ರೆ ನಮ್ಗೆ ನಿಮ್ ಎರಡನೇ ಹುಡುಗಿ ಇಷ್ಟ ಆಗಿದೆ. ನಮ್ ಲಕ್ಷ್ಮಿ ಬಗ್ಗೆ ಗೊತ್ತಲ್ಲ. ಅವಳ ಯಾಕೆ ನನ್ನ ನೋಡಕ್ ಬಂದು ಅವಳನ್ನ ಹೇಗ್ ಮದ್ವೆ ಆಗ್ತೀರಾ? ನಮ್ಗ ಆ ಹುಡುಗಿ ಗುಣ ಹಿಡಿಸ್ತು. ನೋಡ್ದ 5 ನಿಮಿಷದಲ್ಲಿ ಅವಳ ಗುಣ ಹಿಡಿಸ್ಬಿಡ್ತಾ? ಒಂದ್ ಲೆಕ್ಕದಾಗ ನೋಡಿದ್ರ ಲಕ್ಷ್ಮಿ ಕೇಳ್ತಾರ ಕ್ವಶನ್ ಕರೆಕ್ಟ್ ಆಗೇ ಐತಿ. ಇಷ್ಟ ಆಯ್ದ್ರೆ ಹೂ ಅನ್ನಿ, ಮಾತ್ ಮುಂದುವರ್ಸೋಣ, ಇಲ್ಲದ್ರೆ ಬೇಡ. ಇಷ್ಟ ಇಲ್ಲ ಇಷ್ಟ ಇಲ್ಲ ಇಷ್ಟ ಇಲ್ಲ. ಅದನ್ನ ಯಾಕೆ ಒಳ್ಳೆ ತಲಾಕ್ ಅಂದಂಗ್ 3 ಸಲ ಹೇಳಕತಿ. ಇಷ್ಟ ಇಲ್ಲ ಇಷ್ಟ ಇಲ್ಲ ಇಷ್ಟ ಇಲ್ಲ. ಅಕ್ಕ ರಚ್ಚಿಗೆದ್ದು ಅನಿತುಗ್ ಹೊಡೆದು ಅವ್ರ ಅಪ್ಪಗೆ ಹೇಳ್ತಾಳ ಅವಳು ಅನಿಷ್ಟ. ಅವಳು ಈ ಮನೇಲಿ ಇರೋದ್ರಿಂದಲೇ ನಾನು ಎಕ್ಸಾಮ್ ಅಲ್ಲಿ ಫೇಲ್ ಆಗಿದ್ದು. ಅವಳು ಈ ಮನೇಲಿ ಇರೋದ್ರಿಂದಲೇ ಇವತ್ತು ನನಗೆ ಅವಮಾನ ಆಗಿದ್ದು. ಇದು ಯಾ ಲಾಜಿಕ್ ಅಕ್ಕ? ಮೊದಲು ಅವಳಿಗೊಂದು ಗಂಡು ನೋಡು, ಆಮೇಲೆ ನನಗ್ ನೋಡು. ಆಗ್ಲೇ ನಿಮ್ಮ ಅಪ್ಪನು ಅದನ್ನ ಮಾಡಕತ್ತಿದ್ದ, ಆದ್ರೆ ನೀನಾ ದೊಡ್ಡದಾಗ ಹೇಳ್ದಲ್ಲ. ಏನೇ ಆದ್ರೂ ಮೊದಲು ನನಗಾಗ್ಬೇಕು. ಅನಿತನ್ ನೋಡಕ ಇವತ್ತು ಗಂಡಿನ ಕಡೆ ಬರ್ತಾರ. ನಿನ್ನ ನೋಡಕ್ ಬರ್ತಿರೋ ಅಮೆರಿಕಾ ಪ್ರೆಸಿಡೆಂಟ್ ನ ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ನೀನ್ ನೋಡೋವಾಗ ನಿನ್ ಜೊತೆ ನಾನ್ ಬಂದು ಓವರ್ಟೇಕ್ ಮಾಡಲ್ಲಮ್ಮ. ಇದು ಒಟ್ಟಿ ಊರಿ ನಗು ಅಂತ ನನಗೆ ಕ್ಲಿಯರ್ ಆಗಿ ಕಾಣಿಸಕತೈತಿ. ಅನಿತನ್ ನೋಡಕ್ ಬಂದ್ರ ಗಂಡು ಬಾಳೆ ರಿಚ್ ಅದನಂತ ಗೊತ್ತಾಗ್ತಿದ್ದಂಗ ಚಂದ್ರಪ್ಪ ಉಲ್ಟಾ ಹೊಡೆದ್ ಬಿಡ್ತಾನ. ಈ ಗಂಡಿಗೆ ನಿನಗಿಂತ ಅದೃಷ್ಟ ಲಕ್ಷ್ಮಿ ಇನ್ನೆಲ್ ಸಿಗ್ತಾಳೆ? ಅದರಿದ್ರನ ಇವನ್ಗೆ ಯಾಕೆ ಗಂಟು ಹಾಕ್ಬೇಕು? ಅಣ್ಣ ಅನಿತಾ ಅಲ್ಲೇ ಆದಾಳ, ಸ್ವಲ್ಪ ದೂರನಾರ ಹೋಗಿ ಮಾತಾಡ್ರಿ. ಆಕಿ ಇನ್ಸಲ್ಟ್ ಮಾಡ್ಕೊಂಡ್ ಅಲ್ಲೇ ಮಾತಾಡಕತ್ತಿರಲ್ಲ. ಆ ಅನಿಷ್ಟ ಮಾತ್ರ ಹಾಲಿಗೆ ಬರದ್ ಬೇಡ. ಏನಾರ ಅನ್ನು ಅನಿತಕ್ಕ, ಈ ತರ ಇದ್ದು ಬಿಡ್ತೀಯ ಜೀವನ್ ಪೂರ್ತಿ. ಹೋಗ್ಲಿ ನಾನಾರ ಮಾತಾಡ್ಲೆ ನಿನ್ ಪರವಾಗಿ. ಟೆನ್ಷನ್ ತಗೋಬೇಡ ಬಿಡಕ, ಹೋಗ್ಲಿ ನನ್ನಾರ ಮದುವೆ ಹಾಕಿಯಾ? 5 ನಿಮಿಷದಲ್ಲಿ ಬಂದ್ಬಿಡ್ತಾಳೆ. ಅಂದಾಗೆ ನೀವೇನ್ ಮಾಡ್ತಾ ಇದೀರಾ? ಮಗಳ ಜೀವನ ಹಾಳು ಮಾಡ್ತಿರ್ತಾನ. ಇನ್ನೇನು ಗಂಡು ಹೆಣ್ಣು ಕಣ್ಣಾಗ ಇಷ್ಟ ಪಡ್ತಾರ. ಶಶಿಗೆ ಅವರಮ್ಮ ಮದ್ವೆ ಆಗುವಂತ ಫೋರ್ಸ್ ಮಾಡ್ತಿರ್ತಾಳ. ಸಂಸಾರ ಮಾಡಕ ಏನ್ ಬೇಕಂತ ಶಶರಮ್ಮ ಹೇಳ್ತಾಳ. ಸಂಸಾರ ಮಾಡಕ್ ಬೇಕಾಗಿರೋದು ದುಡ್ಡಲ್ಲಪ್ಪ, ಮನಸ್ಸು ಕಣೋ. ನಾಳೆ ಹೊಟ್ಟೆ ಹಸ್ದಾಗ ಊಟ ಹಾಕೋದು ದುಡ್ಡು, ಮನ್ಸಲ್ಲ. ಗತಿ ಇಲ್ದವ್ರು ಏನ್ ಹೇಳ್ಬೇಕು ಅದನ್ನೇ ನೀನು ಹೇಳ್ತಿದ್ಯಾ ಬಿಡು. ಇನ್ನೇನು ನಮ್ ಶಶಿ ಅನಿತು ನೋಡಕ್ ಹೋಗಾನ, ಇಲ್ಲಿ ಶಶರಮ್ಮ ಕೊರೆಯಕತ್ತು ಬಿಡ್ತಾಳ. ಮದುವೆ ಅನ್ನೋದು 2 ಪವಿತ್ರ ಹೃದಯಗಳ ಮಿಲನ ಆಗ್ಬೇಕೆ ಹೊರತು ಬಲವಂತದ ಗಂಟಾಗ್ಬಾರ್ದು. ಪಕ್ಕ ಚೈಲ್ಡ್ ಮ್ಯಾರೇಜ್ ಆಗಿ ತನ್ಸ್ತತಿಕ್ಕಿದು. ನನ್ ಮಗ ಒಪ್ಗೆನಾ? ಇಲ್ಲ ಅಂದಂಗಿತ್ತೀಕಿ. ಲಕ್ಷ್ಮಿ ಗಂಡನ್ ಕೈ ಕೆಳಗ ಶಶಿ ಬ್ರೋಕರ್ ಆಗಿ ಕೆಲಸ ಮಾಡ್ತಾನ ಅಂತ ಎಲ್ರಿಗೂ ಗೊತ್ತಾಕತಿ. ಶಶಿ ನಮ್ಮ ಆಫೀಸ್ನಲ್ಲೇ ಬ್ರೋಕರ್ ಆಗಿ ಕೆಲಸ ಮಾಡೋದು. ಲಕ್ಷ್ಮಿ ಮತ್ತೆ ಅನಿತುಂದು ಒಂದೇ ದಿನ ಮದುವೆ ಮಾಡಿ ಒಂದೇ ದಿನ ಫಸ್ಟ್ ನೈಟ್ ಇಟ್ಟಾರ. ಲಕ್ಷ್ಮಿ ನನ್ನ ದಾಬಡಿ ಚೆನ್ನಾಗಿ ಕಾಣ್ತಾ ಇದೆ ಗೊತ್ತಾ? ದಾಬಡಿ ಲಕ್ಷ್ಮಿ ನನ್ನ ದೇಹ ದಾಬಡಿ ಲಕ್ಷ್ಮಿ ನನ್ನ ದಾಬಡಿ ದಾಬಡಿ ಈ ಕಡೆ ಸೈಡ್ ಅನಿತಾ ಫಸ್ಟ್ ನೈಟ್ ಸತಿಗೂ ಹಾಳಾಕತ್ತಿರ್ತಾಳ. ಅನಿತುನ್ ಕಣ್ಣಾಗಿಂದ ನೀರು, ರಾಜಕಾರಣಿಗಳ ಹತ್ರ ದುಡ್ಡು ಯಾವತ್ತೂ ಕಮ್ಮಿ ಆಗಲ್ಲ. ಇನ್ಮೇಲಿಂದ ನೀನು ಅನಿ ಅಲ್ಲ, ಅನಿ. ಅನಿ ಅಂದ್ರೆ ಹೇಳು? ಅದ ಅನಿಕೇಕು ಚೇನು. ಓ ಹಂಗ ನಾವಿಬ್ರು ಸೇರಿದ್ರೆ ಹನಿಮೂನ್. ಹಳೆ ಫಿಲಿಮ್ಸ್ ರೂಲ್ಸ್ ಪ್ರಕಾರ ಫಸ್ಟ್ ನೈಟ್ ಮುಗಿತಿದ್ದಂಗ ಸೂರ್ಯ ಹುಟ್ಟೋದನ್ನ ತೋರ್ಸ್ಲೇಬೇಕು. ಓಕೆನಾ? ನೆಕ್ಸ್ಟ್ ಒಂದ್ ಸಾಂಗ್ ಬರ್ತೈತಿ. ನಮ್ ಶಶಿ ಅಣ್ಣನ್ ಡ್ಯಾನ್ಸ್ ಬಗ್ಗೆ ನಿಮಗೆ ಆಲ್ರೆಡಿ ಗೊತ್ತಲ್ಲ. ಶನಿವಾರ ನಮ್ PT ಸರ್ ಹಿಂಗ ಡ್ರಿಲ್ ಮಾಡಿಸ್ತಿದ್ದ. ಇದು ಯಾ ಸ್ಟೆಪ್ ಶಶಿ ಅಣ್ಣ? ಒಂದ್ಸಲ ನನಗೋಸ್ಕರ ಆ ಸ್ಟೆಪ್ ಹಾಕ್ರಿ. ಚಡ್ಡನ ಕಣ ಪಂಪನ ಕಣ
ಮಗ ಮತ್ತೆ ಸೊಸಿ ಆರಾಮಾಗಿ ದಬಡಿ ಮಾಡ್ಲಂದು ಶಶಾರಮ್ಮ ಟ್ರಿಪ್ಪಿಗೆ ಹೊಂಟಾಳ. ತೀರ್ಥಯಾತ್ರೆ ಮಾಡ್ಬೇಕು ಅಂತ ಆಸೆ ಇತ್ತು. ನೀವಿಬ್ರು ಒಂದೆರಡು ದಿನ ಹಾಯಾಗಿರಿ. ಗೊತ್ತಾತ ಹಾಯಾಗಿರಿ ಅಂತ ಯಾಕಂದ್ಲು ಅಂತ? ನೀವಿಬ್ರು ಒಂದೆರಡು ದಿನ ಹಾಯಾಗಿರಿ. ಈ ಮಾತ್ ಕೇಳಿ ಅನಿತಾ ಖುಷಿ ಪಡೋದ್ ಬಿಟ್ಟು ಅಳಕತ್ತಿ ಬಿಡ್ತಾಳ. ಇಲ್ಲಿ ಅನಿತಗ ಅಸ್ತಮ ಐತಿ ಅನ್ನೋದು ನನಗೆ ಗೊತ್ತಾತು. ಲಕ್ಷ್ಮಿಗೆ ಮಕ್ಕಳು ಮಾಡ್ಕೊಳೋದು ಇಷ್ಟ ಇಲ್ಲ. ನನ್ಗೆ ಈಗ್ಲೇ ಮಕ್ಕಳಾದ್ರೆ ನನ್ ಫಿಗರ್ ಎಲ್ಲ ಹಾಳಾಗುತ್ತೆ. ಮತ್ತ ಅವಾಗ್ಲೇ ನೋಡಿದ್ರೆ ಹಂಗಂದಿದ್ದೆ. ನಾನು ಎಲ್ಲಾದ್ರಲ್ಲೂ ಅವಳಿಗಿಂತ ಫಸ್ಟ್. ಏನೇ ಆದ್ರೂ ಮೊದಲು ನನಗಾಗ್ಬೇಕು. ಮರಿಬೇಕಾದನ್ನ ಮರಿಲೇಬೇಕು. ಇನ್ನೇನು ಈ ತರ ಸ್ಟೆಪ್ಸ್ ಹಾಕಿದ್ರ ಪ್ರೆಗ್ನೆಂಟ್ ಆಗ್ಲಿಲ್ದಂಗ ಇರ್ತಾರ? ಓ ಬನ್ರಿ, ಗೊತ್ತಾಯ್ತಾ? ನೋಡ್ರಿ, ಈ ಫಿಲ್ಮಿನ್ ಲಾಜಿಕ್ ಬಹಳ ಸಿಂಪಲ್ ಐತಿ. ಆಗ್ಲೇ ಅನಿತಾ ಡ್ಯಾನ್ಸ್ ಮಾಡಿದ್ಕ ಪ್ರೆಗ್ನೆಂಟ್ ಆದ್ಲು. ಈಗ ಲಕ್ಷ್ಮಿ ಡ್ಯಾನ್ಸ್ ಮಾಡಕತ್ತಾಳ. ಏನಾಗ್ಬೋದು ಗೆಸ್ ಮಾಡ್ರಿ. ಏನ್ ಚಂದ್ರಣ್ಣ ಇದೇನ್ ಸ್ವೀಟ್ ಅನ್ಸ್ತಾ ಇದ್ದೀರಾ? ನನ್ ದೊಡ್ಡ ಮಗಳಿಗೆ 3 ತಿಂಗಳು ತಾತ ಆಗ್ತಾ ಇದೀನಿ, ಅದಕ್ಕೆ ತಗೋ. ನೆಕ್ಸ್ಟ್ ಒಂದ್ ಫೈಟಿಂಗ್ ನಡೀತೈತಿ. ಅಲ್ಲ, ಅದು ಬರಕತ್ತಿರೋದನ್ನ ಇಷ್ಟು ದೂರದಿಂದ ನೋಡಿ ನೀನು ಸೈಡಿಗೆ ಸರ್ಕಾರಕ್ ಆಗ್ಲಿಲ್ಲ ನಿನ್ ಕೈಲೇ. ಇನ್ನೇನು ಅನಿತಕ್ಕನ್ನ ಕರೆಂಟ್ ಇಲ್ಲದ ಆಸ್ಪತ್ರೆ ಕರ್ಕೊಂಡ್ಬಂದು ಸೇರ್ಸ್ತಾರ. ಕರೆಂಟ್ ಬಿಲ್ ಎಲ್ಲಿ ಜಾಸ್ತಿ ಆಕತ್ತಂದು ಅಣ್ಣ ಒಂದ್ ಲೈಟು ಆನ್ ಮಾಡಿಲ್ಲ. ಈ ನನ್ನ ಮಕ್ಕಳು ಅನ್ನ ತಿಂತಾರ ತಿಂತಾರಣ್ಣ ಈ ನನ್ನ ಮಕ್ಕಳು. ಪಾಪ ಅನಿತನ್ ಹೊಟ್ಟೆಗಿದ್ದ ಮಗು ಸತ್ತೋಗ್ಬಿಡ್ತೈತಿ. ಅನಿತನ್ ಉಳ್ಸಕ ದುಡ್ಡು ಬೇಕು. ಆದ್ರ ಶಶಿ ಅಣ್ಣ ಕೇಳಿದ್ರ ಯಾರು ದುಡ್ಡು ಕೊಡಲ್ಲ. ಆಪ್ಷನ್ ಇಲ್ದಕ್ಕ ಶಶಿ ಅಣ್ಣ ದುಡ್ಡು ಕೇಳಕಂತ ಲಕ್ಷ್ಮಿ ಹತ್ರ ಬರ್ತಾನ. ಹೆಣ್ಣು ಅಂದ್ಮೇಲೆ ಹೆರಿಗೆನೂ ಆಗುತ್ತೆ, ಅಬರ್ಷನೂ ಆಗುತ್ತೆ. ಲಕ್ಷ್ಮಿ ದುಡ್ಡು ಕೊಟ್ಟು ಎಲ್ಲಾ ಕೆಲ್ಸನು ಶಶಿ ಅಣ್ಣನ್ ಕೈಲೇ ಮಾಡಿಸ್ತಾಳ. ಅನಿತಾ ಲಕ್ಷ್ಮಿದು ಹೊಸಮನೆ ಓಪನಿಂಗ್ ಹೋಗ್ತಾಳ. ಅಲ್ಲಿ ತನ್ನ ಗಂಡ ವರ್ಕ್ ಮಾಡ್ತಿರೋದ್ ನೋಡಿ ಅಕ್ಕ ಫುಲ್ ರಚ್ಚಿಗೆದ್ದು ಒಂದ ಸಾಂಗ್ ಶ್ರೀಮಂತಿ ಆಗ್ಬಿಡ್ತಾಳ. ಈ ಕಡೆ ಲಕ್ಷ್ಮಿ ಹತ್ರ ಅವ್ರಪ್ಪ ಬಂದು ಮನಿ ಹಾಳ್ ಮಾಡ ಅಂತ ಐಡಿಯಾ ಕೊಡ್ತಾನ. 2 ಲಕ್ಷದ್ದು 2, 1 ಲಕ್ಷದ್ದು 4, 50,000ದ್ದು 4 ಚೀಟಿ ನಡ್ಸೋಣ. ಚೀಟಿ ನಡ್ಸರು ಎಲ್ಲಿ ಬರ್ಲಿ ಬಿಡ್ಲಿ, ರೋಡಿಗಂತೂ ಪಕ್ಕ ಬರ್ತಾರ. ಈ ಮನೆ ಜಪ್ತಿ ಮಾಡೋದಕ್ಕೆ ಕೋರ್ಟ್ ಇಂದ ಆರ್ಡರ್ಸ್ ತಂದಿದ್ದೀನಿ. A few moments later. ನೆಕ್ಸ್ಟ್ ಬರ ಅಂತ 30 ನಿಮಿಷದಾಗ ನಮ್ಮನ್ನ ಇವರು 30 ಸಲ ಅಳಿಸ್ತಾರ. ಅಮ್ಮ ಬಾ ಅಮ್ಮ, ಅಮ್ಮ ನಮ್ಮ ಮನೆ ಸಿಕ್ತು ಬಾ ಅಮ್ಮ. ಸೌಮ್ಯ, ಇದು ನಮ್ಮನೆ ಅಲ್ಲಮ್ಮ, ನಮ್ಮನೆ ಅಲ್ಲ. ಹೋಗಮ್ಮ ಕರ್ಕೊಂಡು ಬಂದ್ ಸಾಯ್ತಾ ಇಲ್ಲಿ. ಲಕ್ಷ್ಮಿ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ನೆಕ್ಸ್ಟ್ ಅನಿತಕ್ಕ ಲಕ್ಷ್ಮಿ ಮ್ಯಾಗರ ಅಂತ ಎಲ್ಲ ಸೇಡ್ನು ತೀರ್ಸ್ಕೊಂಡ್ಬಿಡ್ತಾಳ. ಎಂಜಿಲ್ ಲೋಟಗಳನ್ನ ತೊಳೆಯೋ ಸೌಭಾಗ್ಯ ಪಡ್ಕೊಂಡಿಯಲ್ಲ. ನನ್ನ ಹತ್ರ ಕೆಲಸ ಮಾಡ್ತಿರೋ ಕೆಲಸಗಾರ ಮನೆಗಳಲ್ಲಿ ಒಂದು ನಿನಗೂ ಕೊಡ್ತೀನಿ. ಈ ಲೆವೆಲ್ಗೆ ಅವಮಾನ ಆದ್ಮ್ಯಾಗ ಲಕ್ಷ್ಮಿ ಸಾಯ್ಬೇಕಂತ ಡಿಸೈಡ್ ಮಾಡ್ತಾಳ. ಲಕ್ಷ್ಮಿ ಸಾಯ್ಬೋದು, ಏನ್ ಮಾಡಕತ್ತಿ? ಸದ್ಯ ನಮ್ ಹೀರೋ ಬಂದ. ಈ ಫಿಲಿಂ ಎಂಡ್ ಆಗೋ ಅಷ್ಟೊತ್ತಿಗೆ ಅನಿತಾನ ಲಕ್ಷ್ಮಿಗೆ ಹೆಲ್ಪ್ ಮಾಡ್ಯಾಳ ಅಂತ ನಮಗ್ ಗೊತ್ತಾಕತಿ. ಇನ್ನೇನು ಲಾಸ್ಟ್ ಗೆ ಅಕ್ಕ ತಂಗಿ ಒಂದಾಗಿ ಈ ಫಿಲಿಮ್ ಇಂದು ಹ್ಯಾಪಿ ಎಂಡಿಂಗ್ ಆಕತಿ. ಸೊ ಆಕ್ಚುಲಿ ಈ ಫಿಲಿಂ ಬಹಳ ಚೆನ್ನಾಗೈತಿ, ಹೋಗಿ ನೋಡ್ರಿ ಒಂದ್ಸಲ. ಈ ವಿಡಿಯೋ ನಾ ಮಾಡ್ರೆ ತಮಾಷೆಗಾಗಿ ಯಾರು ಸೀರಿಯಸ್ ಆಗಿ ತಗೋಬೇಡ್ರಿ. ಸೊ ನಿಮ್ಗೆ ಏನಾದ್ರು ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ನಿಮ್ಗೆ ಏನ್ ಅನ್ಸುತ್ತೋ ಅದನ್ನ ಕಮೆಂಟ್ ಸೆಕ್ಷನ್ ಆಗಿ ತಪ್ಪದೆ ಕಮೆಂಟ್ ಮಾಡ್ರಿ. ಸೊ ನೆಕ್ಸ್ಟ್ ವಿಡಿಯೋ ಹಾಕಿದ ಸಿಗ್ತೀನಿ. ಅಲ್ಲಿ ತನಕ ಹಲೋ ಹೇಳಿ, ನಮ್ಮೂರ್ ಜಾತ್ರೆಗೆ ಬಾ. ಒಂದೇ ಸತ ಮಾಮ ಅಂತ ಕರಿ ಬರ್ತೀನಿ. ನಾವ್ ಅಲ್ಲಪ್ಪ, ನಂಗ್ ನಾಚಿಕ್ ಬರ್ತದ. ಆಯ್ತು, ಬರಲ್ಲ ಬಿಡು. ಮಾಮೋಯ್ ನಮ್ಮೂರ್ ಜಾತ್ರೆಗೆ ಬಾ. ಲಕ್ಷ್ಮಿ